ಕೊರೋನಾ ಬಳಿಕ ಎಬೋಲಾ ಮಹಾಮಾರಿ ಆತಂಕ. ರಾಜ್ಯದಲ್ಲಿ ಕಟ್ಟೆಚ್ಚರ, ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ. ಆತಂಕ ಬೇಡ ಎಂದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ವಿಶ್ವದಾದ್ಯಂತ ಆಫ್ರಿಕಾ ಮೂಲದ ಎಬೋಲಾ ಆತಂಕ ಎದುರಾಗಿದೆ. ಅಲ್ಲದೆ ವಿಶ್ವಸಂಸ್ಥೆ ತುರ್ತು ಆರೋಗ್ಯ ಪರಿಸ್ಥಿತಿ ಘೋಷಣೆ ಮಾಡಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ರಾಜ್ಯಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಈ ನಿಟ್ಟಿನಲ್ಲಿ ಕೇಂದ್ರದ ಸೂಚನೆ ಮೇರೆಗೆ ರಾಜ್ಯ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ಬಾಧಿತ ದೇಶಗಳಿಂದ ಬಂದ ಜನರ ಮೇಲೆ ನಿಗಾ ವಹಿಸಲು ಸೂಚನೆ ನೀಡಲಾಗಿದೆ. ಹೀಗಾಗಿ ರಾಜ್ಯದಲ್ಲೂ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇನ್ನು ಎಬೋಲಾ ನಿಯಂತ್ರಣಕ್ಕೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ವಿಚಾರವಾಗಿ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜನರು ಆತಂಕ ಪಡುವುದು ಬೇಡ, ಮುಂಜಾಗ್ರತೆ ಆಗಿ ಒಂದಷ್ಟು ಕ್ರಮ ಬಿಡುಗಡೆ ಮಾಡಿದ್ದೇವೆ, ಅದನ್ನ ಫಾಲೋ ಮಾಡಿ. ನಮ್ಮ ದೇಶದಲ್ಲಿ ಆಗ್ಲಿ ಪಕ್ಕದ ದೇಶದಲ್ಲಿ ಆಗ್ಲಿ ಎಬೋಲಾ ಸೋಂಕು ಕಾಣಿಸಿಕೊಂಡಿಲ್ಲ. ಆದರೂ ಏರ್ಪೋರ್ಟ್ಗಳಲ್ಲಿ ಟೆಸ್ಟ್ ಮಾಡೋಕೆ ಹೇಳಿದ್ದೇವೆ. ಜನರು ಭಯ ಪಡೋದು ಬೇಡ ಎಂದಿದ್ದಾರೆ. ಇರುವಂಥದ್ದು ಏನು ಆತಂಕ ಪಡುವಂಥದ್ದು ಏನೂ ಇಲ್ಲ. ಆದರೆ ಎಲ್ಲ ರೀತಿಯ ಒಂದು ಎಚ್ಚರಿಕೆಯನ್ನು ಮುಂಜಾಗ್ರತೆ ಕ್ರಮಗಳು ಇಟ್ಕೊಂಡಿರಬೇಕು ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಮಾತಾಡಿದ್ದಾರೆ. ಆಮೇಲೆ WHO ಗೈಡ್ಲೈನ್ಸ್ ಎಲ್ಲ ಇದೆ. ಆದ್ದರಿಂದ ಏನಾದರೂ ಆ ಥರ ಆಗುವಂಥ ಪರಿಸ್ಥಿತಿ ಎಲ್ಲ ಸಜ್ಜಾಗಿರಬೇಕು ಅಂತ ಒಂದು. ಆದರೆ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ದೇಶದಲ್ಲೆಲ್ಲೂ ಪ್ರಕರಣಗಳಿಲ್ಲ, ಅಥವಾ ನಮ್ಮ ಅಕ್ಕಪಕ್ಕ ದೇಶಗಳಲ್ಲೂ ಕೂಡ ಎಲ್ಲೂ ಆ ಪ್ರಕರಣಗಳಿಲ್ಲ. ಕೇವಲ ಅದು ಆಫ್ರಿಕಾ 3 ದೇಶಗಳಲ್ಲಿ ಇರುವಂಥದ್ದು. ಎಬೋಲಾ ಆತಂಕ ಹೆಚ್ಚಾಗಿದ್ದು ಹೈ ರಿಸ್ಕ್ ವ್ಯಕ್ತಿಗಳಿಗೆ, ಅಂದ್ರೆ ಬಿಪಿ, ಶುಗರ್, ಹೃದಯ ಸಮಸ್ಯೆ, ಕಿಡ್ನಿ, ಲಿವರ್ ಸಮಸ್ಯೆ ಮತ್ತು ಕ್ಯಾನ್ಸರ್ ಸೇರಿದಂತೆ ಇತರ ಕಾಯಿಲೆ ಬಾಧಿತ ವ್ಯಕ್ತಿಗಳಿಗೆ ಗೈಡ್ಲೈನ್ಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾರ್ಗಸೂಚಿ ನೀಡುತ್ತೋ ಅದನ್ನೇ ನಾವು ಪಾಲಿಸುತ್ತೇವೆ ಎಂದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಅನಾರೋಗ್ಯದ ಲಕ್ಷಣಗಳಿದ್ರೆ ಅವಾಗ ಮಾಡ್ತೀವಿ, ಮತ್ತು ಅದೇ ಆ ದೇಶದಿಂದ ಯಾರಾದರೂ ಬರೋರಿದ್ರೆ ಅವ್ರ ಮೇಲೆ ಒಂದು ನಿಗಾವನ್ನು ಇಡುವಂಥದ್ದು ಇರ್ತದೆ. ಸಾಮಾನ್ಯರು ಆರಾಮಾಗಿರ್ಬೋದು, ಏನು ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಎಲ್ಲ ಸಹಜ ಒಂದು ಓಡಾಟ ಎಲ್ಲ ಇರಲಿ, ಯಾವುದು ಯೋಚನೆ ಮಾಡಿ, ಯಾವುದು ಒಂದು ಪ್ರಕರಣ ಕೂಡ ಇಲ್ಲ ಇಲ್ಲಿ. ಎಬೋಲಾ ಚಿಕಿತ್ಸೆಗೆ 2 ಆಸ್ಪತ್ರೆ ಮೀಸಲು, ಶಂಕಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಆದ ವ್ಯಕ್ತಿಗಳಿಗೆ ಚಿಕಿತ್ಸೆಗಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆ ಮತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ವೈದ್ಯರು ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ತಿಳಿಸಲಾಗಿದೆ. ಹಾಗಾದ್ರೆ ಮಹಾಮಾರಿ ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಏನು, ಹೇಗೆ ಹರಡುತ್ತೆ ಅಂತ ನೋಡೋದಾದ್ರೆ, ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ: ತೀವ್ರ ನಿಗಾ, ಶಂಕಾಸ್ಪದ ಪ್ರಕರಣಗಳ ಮೇಲ್ವಿಚಾರಣೆ, ವಿಮಾನ ನಿಲ್ದಾಣಗಳು, ಪ್ರವೇಶ ದ್ವಾರಗಳಲ್ಲಿ ನಿಗಾ, ಪ್ರತ್ಯೇಕ ಕ್ವಾರಂಟೈನ್ ಮತ್ತು ಐಸೋಲೇಷನ್ ಸೌಲಭ್ಯ, ರೆಫರಲ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು, ಆರೋಗ್ಯ ಸಿಬ್ಬಂದಿಗೆ ತರಬೇತಿ, ಸೋಂಕು ನಿಯಂತ್ರಣ ಕ್ರಮಗಳನ್ನು ಬಲಪಡಿಸಬೇಕು, ಅಗತ್ಯ PPE ಕಿಟ್ ಮತ್ತು ಔಷಧಿ ಸಂಗ್ರಹಕ್ಕೆ ಸಿದ್ಧತೆ, ತ್ವರಿತ ಪ್ರಕ್ರಿಯಾ ತಂಡಗಳನ್ನು ಸಜ್ಜುಗೊಳಿಸಬೇಕು ಎಂದು ಸೂಚನೆ ಕೊಡಲಾಗಿದೆ. ಇನ್ನು ಇಷ್ಟೆಲ್ಲ ಆತಂಕವನ್ನ ಹೆಚ್ಚಿಸುತ್ತಿರುವ ಈ ಎಬೋಲಾ ವೈರಸ್ ಹೇಗೆ ಹರಡುತ್ತದೆ, ಯಾವ್ದ್ರಿಂದ ಹರಡುತ್ತದೆ ಅಂತ ನೋಡೋದಾದ್ರೆ, ಎಬೋಲಾ ಹರಡೋದು ಹೇಗೆ? ಸೋಂಕಿತ ವ್ಯಕ್ತಿಗಳ ರಕ್ತದಿಂದ ಸೋಂಕಿತರ ದೇಹದ್ರವದೊಂದಿಗೆ ಸಂಪರ್ಕಿಸಿದಾಗ ಈ ವೈರಸ್ ಮತ್ತೊಬ್ಬರಿಗೆ ಹರಡಲಿದೆ ಎನ್ನಲಾಗಿದೆ. ಸದ್ಯ ಎಬೋಲಾ ಕೇಸ್ ರಾಜ್ಯದಲ್ಲಿ ಕಾಣಿಸಿಕೊಂಡಿಲ್ಲ. ಜೊತೆಗೆ ಬಾಧಿತ ದೇಶಗಳಿಂದ ರಾಜ್ಯಕ್ಕೆ ಪ್ರಯಾಣಿಕರು ಬಂದಿಲ್ಲ. ಆರೋಗ್ಯ ಕಟ್ಟೆಚ್ಚರ ವಹಿಸಿದ್ದು ಕೇಸ್ ಪತ್ತೆಯಾದ್ರೆ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಜಾರಿ ಆಗುವ ಸಾಧ್ಯತೆ ಇದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.